ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ಕಳೆದ 1 ವರ್ಷದಿಂದ ಸಾಮಾಜಿಕ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದೆ. ವಿಶೇಷವಾಗಿ ಇದರ ಪ್ರಾರಂಭವಾದದ್ದು ಒಂದು ಅಚ್ಚರಿಯ ಸಂಗತಿ. ನಾವು ಒಂದು ಸಾಕು ಮಗುವನ್ನ ದತ್ತು ತೆಗೆದುಕೊಂಡಿದ್ದು. ಅವನ ಹೆಸರು ಅನೀಶ್. 3 ವರ್ಷದ ನಂತರ ಅವನಿಗೆ ಕಿಡ್ನಿ ತೊಂದರೆಯಿಂದ ಮೃತಪಟ್ಟಿದ್ದಾನೆ. ಅವನ ಹೆಸರು ಶಾಶ್ವತವಾಗಿರಲಿ ಅಂತ ಈ ಅಕ್ಷಯಧಾಮ ಫೌಂಡೇಶನ್ ಅನ್ನು ಪ್ರಾರಂಭ ಮಾಡಿ ನಿರಾಶ್ರಿತರಿಗೆ ಮತ್ತು ರೋಗಿಗಳಿಗೆ ಪ್ರತಿ ವರ್ಷ ಹಣ್ಣು ಮತ್ತು ಹಂಪಲನ್ನು ಕೊಡುವ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇದಲ್ಲದೆ ಅಕ್ಷಯಧಾಮ ಫೌಂಡೇಶನ್ ಕನ್ನಡ ಶಾಲೆಗಳನ್ನ ದತ್ತು ತೆಗೆದುಕೊಂಡು ಅದರ ಅಭಿವೃದ್ಧಿಗೂ ಸಹ ಪ್ರಯತ್ನ ಮಾಡುತ್ತಿದೆ. ಇದಕ್ಕೆ ನಿಮ್ಮೆಲ್ಲರ ಶುಭಾಶಯ, ಆಶೀರ್ವಾದ ಇರಲಿ ಅಂತ ಈ ಸಂದರ್ಭದಲ್ಲಿ ನಾನು ಕೋರ್ಕೊಳ್ತೀನಿ. ಇವತ್ತು KC ಜನರಲ್ ಆಸ್ಪತ್ರೆಯ ಅಧೀಕ್ಷಕ ವೈದ್ಯರಾದಂಥ ಡಾಕ್ಟರ್ ಶಶಿಕಲಾ ಮೇಡಮ್ ರವರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದರು. ಹಾಗೆ ಈ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ನಮ್ಮ ಲಯನ್ ಕುಮಾರಸ್ವಾಮಿ ಅವರು ಸಹ ಈ ಸಂದರ್ಭದಲ್ಲಿ ಶುಭ ಹಾರೈಸಲು ಬಂದಿದ್ದರು. ಹಾಗೆ ರಾಮದಾಸ್ ಮತ್ತು ನರಸಿಂಹಮೂರ್ತಿ ಹೀಗೆ ಅನೇಕ ಮಿತ್ರರು ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶುಭ ಹಾರೈಸಿದ್ದಾರೆ. KC ಜನರಲ್ ಆಸ್ಪತ್ರೆಯಲ್ಲಿ ಒಟ್ಟಾರೆ 250 ರೋಗಿಗಳು ಇದ್ದು, ಆ ಎಲ್ಲ ರೋಗಿಗಳಿಗೂ ಸಹ ನಾವು ಹಣ್ಣುಗಳನ್ನು ವಿತರಣೆ ಮತ್ತು ಹೊರವಲಯದಲ್ಲಿ ಊಟದ ವ್ಯವಸ್ಥೆಯನ್ನು ಸಹ ಮಾಡಿರುತ್ತೇವೆ. ಇದು ಅಕ್ಷಯಧಾಮ ಫೌಂಡೇಶನ್ನ ಅತ್ಯುತ್ತಮ ಕೆಲಸ ಅಂತ ಸಾಮಾಜಿಕ ಸ್ಪಂದನದ ಜೊತೆಗೆ ಈ ಕಾರ್ಯಕ್ರಮವನ್ನು ನೆರವೇರಿಸಿದೆ. ಅನ್ನದಾಸೋಹ 12 ಗಂಟೆಯಿಂದ ಪ್ರಾರಂಭ ಆಗಲಿದೆ. ಸುಮಾರು 300 ಜನದಿಂದ 400 ಜನಕ್ಕೆ ರೋಗಿಗಳನ್ನು ನೋಡಿಕೊಂಡಂತ ಪೋಷಕರಿಗೆ ಊಟದ ವ್ಯವಸ್ಥೆಯೂ ಸಹ ನಮ್ಮ ಅಕ್ಷಯಧಾಮ ಫೌಂಡೇಶನ್ ಇಂದ ಇರುತ್ತದೆ. ಫೌಂಡೇಶನ್ ನ ಮುಖ್ಯ ಉದ್ದೇಶ ಕನ್ನಡ ಶಾಲೆಗಳ ಅಭಿವೃದ್ಧಿ. ಅಂದ್ರೆ ಕನ್ನಡ ಶಾಲೆ ಇವತ್ತು ಭಾರತೀಯ ಎಲ್ಲಾ ಭಾಷೆಗಳಿಗಿಂತ ಅತಿ ಹೆಚ್ಚಿನ ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ಕನ್ನಡ ಭಾಷೆ. ಆದರೆ ಕನ್ನಡ ಶಾಲೆಗಳು 700 ಶಾಲೆಗಳನ್ನು ಮುಚ್ಚುವಂತ ವ್ಯವಸ್ಥೆಯಲ್ಲಿ ಇದೆ. ಹಾಗಾಗಿ ಮುಚ್ಚುವ ವ್ಯವಸ್ಥೆಗಿಂತ ಅದನ್ನ ಮತ್ತೆ ಅಭಿವೃದ್ಧಿ ಕೈಗೊಂಡು ಅದರಲ್ಲಿ ಎಲ್ಲಾ ರೀತಿಯ ಸೌಲಭ್ಯವನ್ನ ದೊರಕಿಸಿಕೊಡ್ಬೇಕು ಅಂತ ಕೆಲವಾರು ಕನ್ನಡ ಶಾಲೆಗಳನ್ನ ದತ್ತು ತೆಗೆದುಕೊಂಡಿದ್ದೇವೆ. ಮತ್ತು ಈ ಕಿಡ್ನಿ ಪೇಷಂಟ್ ಅಥವಾ ಹೃದ್ರೋಗ ಮಕ್ಕಳಿಗೆ, ಹೃದಯ ರೋಗ ಪೇಷಂಟ್ಗಳಿಗೆ ಇಡೀ ಕರ್ನಾಟಕದಲ್ಲಿ ಇಂದಿರಾ ಗಾಂಧಿ ಹಾಸ್ಪಿಟಲ್ ಬಿಟ್ಟರೆ ಬೇರೆ ಎಲ್ಲೂ ಹಾಸ್ಪಿಟಲ್ ಇಲ್ಲ. ಇದು ಆಕಸ್ಮಿಕವಾಗಿ ರೋಗ ಬಂದು ಗೊತ್ತಾಗುವಂತ ಸಂದರ್ಭ. ಯಾವುದೇ ವ್ಯಕ್ತಿ ಹಣಕಾಸುಗಳನ್ನ ಇಟ್ಕೊಂಡಿರಲ್ಲ. ಆ ಸಂದರ್ಭದಲ್ಲಿ ಊಟಕ್ಕೋಸ್ಕರ ಅವರು ಪರದಾಡೋದು. ನಾವು ಪಕ್ಷಿಗಳಿಗೆ ಆಹಾರ ಹಾಕಿದಾಗ ಹೇಗೆ ಪಕ್ಷಿಗಳು ಅವನ್ನ ತಿನ್ಲಿಕ್ಕೆ ಬರ್ತಾವೋ ಹಾಗೆ ಮನುಷ್ಯರು ಸಹ ಊಟಕ್ಕೋಸ್ಕರ ಆತೊರೆಯುತ್ತಿರ್ತಾರೆ. ಇದನ್ನು ಕಂಡು ಪ್ರತಿ ವಾರಕ್ಕೊಮ್ಮೆ ನಾವು ಇಂದಿರಾ ಗಾಂಧಿ ಆಸ್ಪತ್ರೆ ಹತ್ರ ಉಚಿತ ಅನ್ನದಾಸೋಹ ಮಾಡಬೇಕು ಅನ್ನೋ ಉದ್ದೇಶ ಕೂಡ ಇಟ್ಕೊಂಡಿದ್ದೀವಿ. ಮುಂದಿನ ಕಾರ್ಯಕ್ರಮಗಳಲ್ಲಿ ಅದನ್ನ ನೆರವೇರಿಸುವಂತ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ಕೊಳ್ತಿದ್ದೀನಿ. ಥ್ಯಾಂಕ್ ಯು.